ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಚಿತ್ರಾನ್ನ ಹಾಕ್ ನನ್ನ ಮಗನಿಗೆ. ಹೊಟ್ಟೆ ತುಂಬಾ ತಿನ್ನು ಮಗನೆ. ಸಾಕಾಗತ್ತೆ. ಅಯ್ಯೋ ತಿನ್ನಪ್ಪ, ತಿನ್ನು ಮಗನೆ, ಹೊಟ್ಟೆ ತುಂಬ. ಅಮ್ಮ ಹೊಟ್ಟೆ ಫುಲ್ ಲೋಡ್ ಆಯ್ತಮ್ಮ. ಯಾರೇ ಆಗ್ಲಿ ಎಲೆಯಲ್ಲಿ ಅನ್ನ ಇಲ್ಲ ಅನ್ನೋಷ್ಟು ಬಡವರು ಆಗ್ಬಾರ್ದು, ಎಲೆಯಲ್ಲಿ ಅನ್ನ ಬಿಡುವಷ್ಟು ಶ್ರೀಮಂತರು ಆಗ್ಬಾರ್ದು. ಒಂದು ಚೂರು ಬಿಡಬಾರ್ದು, ಎಲೆ ಎಲ್ಲ ಖಾಲಿ ಮಾಡಬೇಕು ಅಂತ ಹೇಳೋದು ನನ್ನ ಮಗನಿಗೆ. ನೀವೇ ಹೇಳಿ. ಗೊತ್ತಲ್ಲ, ದೀಪ ಹಚ್ಚೆ, ನಾನು ಆರತಿ ಬೆಳಗ್ತೀನಿ. ಸರಿ. ನರಸಿಂಹ, ಅಮ್ಮ ನಾ ಹೊಡ್ತೀನಿ. ಹೊರಡ್ತೀಯಾ? ಇವತ್ತು ನೆನೆ ನಿಂತಿದ್ದು ತುಂಬ ಖುಷಿ ಆಯಿತು ಕಣೋ. ನೀನು ಯಾಕೆ ಇಲ್ಲೇ ಇದ್ಬಿಡ್ಬಾರ್ದು? ಈ ತಾಯಿ ಹೃದಯಕ್ಕೆ ತುಂಬ ಸಂತೋಷ ಆಗುತ್ತೆ ಕಂದ. ಅದೆಲ್ಲ ಆಗಲ್ಲಮ್ಮ. ಹೋಗ್ಲಿ, ಇನ್ನೊಂದೆರಡು ದಿವಸ ಇದ್ಬಿಡು. ಅವನಿಗೆ ನಮ್ಮನೆಯಲ್ಲಿರೋದಕ್ಕೆ ಪರ್ಮಿಷನ್ ಕೊಟ್ಟಿದ್ದು ಬರೀ 2 ದಿನಕ್ಕೆ ಮಾತ್ರ. ಅದು ಮುಗೀತು. ಕರೆಕ್ಟಾಗಿ ಹೇಳ್ದೆ ಅಣ್ಣ. ಊಟ ಮಾಡ್ಕೊಂಡು ಹೋಗಪ್ಪ. ಅಮ್ಮ ಮಧ್ಯಾಹ್ನ ತಿಂದಿದ್ದೆ ಇನ್ನೂ ಅರ್ಗಿಲ್ಲ. ನಾಳೆ ಬೆಳಿಗ್ಗೆವರೆಗೂ ಆಗುತ್ತೆ. ನನಗೆ ಸ್ವಲ್ಪ ಕೆಲಸ ಇದೆ, ನಾನು ಹೊರಡ್ತೀನಿ. ಕೆಲಸನಾ? ಇಷ್ಟೊತ್ತಲ್ಲ? ಏನು ಕೆಲಸ? ಸಂಜೆ ಇನ್ನೇನಿರುತ್ತೆ, ಕುಡಿಯೋ ಕಾರ್ಯಕ್ರಮ. ಅವಳನ್ನೇನೆ ದುರ್ಗುಟ್ಕೊಂಡು ನೋಡ್ತಾ ಇದೀಯಾ? ಅವಳು ಹೇಳ್ತಾ ಇರೋದ್ರಲ್ಲಿ ತಪ್ಪೇನಿದೆ? ನೀನು ಎಷ್ಟೇ ಬಲವಂತ ಮಾಡಿದ್ರು ನಿನ್ನ ಮಗ ನಮ್ಮನೆಯಲ್ಲಿ ಇರೋದಿಲ್ಲ. ಯಾಕಂದ್ರೆ ಅವನಿಗೆ ಬೇಕಾಗಿರೋದು ನಮ್ಮನೆಯಲ್ಲಿ ಸಿಗೋದಿಲ್ಲ. ಯಾರನ್ನೇ ಆಗಲಿ ಬಲವಂತ ಮಾಡಬಾರ್ದು. ನೆಂಟ್ರ ತರ ಬರಬೇಕು, ನೆಂಟ್ರ ತರ ಹೋಗ್ತಾ ಇರಬೇಕು. ನಡಿಯ ಒಳಗೆ. ಅಮ್ಮ ನಾನು ಹೋಗದೇ ಇದ್ರೆ ಸರ್ಕಾರಕ್ಕೆ ದುಡ್ಡು ಹೆಂಗೆ ಬರುತ್ತೆ? ಸಾಹೇಬ್ರಿಗೆ ಸಂಬಳ ಯಾರು ಕೊಡ್ತಾರೆ ಹೇಳು? ಅಂದ್ರೆ ಏನಂತೆ ಒಂದು? ಅದು ಹೊರಡ್ತಾನಂತೀರಿ? ಹೊರಡಕ್ಕೆ ಹೇಳು. ಆಯ್ತು. ಅವ್ರು ಯಾಕೋ ಹಿಂಗ ಆಡ್ತಾರೆ ಇವರು. ನಾ ಬರ್ತೀನಿ. ಕರೆದ್ಯಮ್ಮ? ನಾನು ಸಾಯೋವರೆಗೂ ಈ 2 ದಿನ ಮರೆಯಲ್ಲಮ್ಮ. ಬಿಟ್ಟುನಪ್ಪ, ಸಾಯೋ ಮಾತು ಯಾಕೋ ಆಡ್ತೀಯ? ನಾನು ಹೊಡ್ತೀನಮ್ಮ. ಹುಷಾರಪ್ಪ, ಒಳ್ಳೇದಾಗ್ಲಿಪ್ಪ. ಹುಷಾರು. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.